ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಲಕ್ಷ್ಮಿ. ತಮಗೆಲ್ಲ ಸ್ವಾಗತ. ಇವತ್ತು ತೋರಿಸ್ತಾ ಇದ್ದೀನಿ ತುಳಸಿ ಬೆಲ್ಲದ ಕಾಫಿ. ಸ್ನೇಹಿತರೆ, ತಮಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ತಮಗೆಲ್ಲ GRS ವಂಡರ್ ಥಾಟ್ಸಿಂದ ನಮಸ್ಕಾರ. ಸ್ನೇಹಿತರೆ, ತುಳಸಿ ಬೆಲ್ಲದ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಮಾಡ್ತಾನೇ ಇರಬೇಕು ಅನಿಸುತ್ತೆ. ಸ್ನೇಹಿತರೆ, ಈಗ ಹಾಲು ಹಾಕಿಬಿಟ್ಟು ಬಿಸಿ ಮಾಡಲಿಕ್ಕೆ ಇಡ್ತಾಯಿದ್ದೀನಿ ನಾನು. ಸ್ನೇಹಿತರೆ, ಈ ತುಳಸಿ ಬೆಲ್ಲದ ಕಾಫಿಗೆ ಏನೇನು ಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಬೆಲ್ಲ ಬೇಕಾಗುತ್ತೆ. ಬೆಲ್ಲ ಆರ್ಗಾನಿಕ್ ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಶಾಪಲ್ಲಿ ಸಿಗುತ್ತೆ ನಿಮಗೆ. ಆರ್ಗಾನಿಕ್ ಬೆಲ್ಲ ಕೊಡಿ ಅಂತ ಸ್ವಲ್ಪ ಮೆತ್ತಗಿರುತ್ತೆ. ಅದು ನೀವು ಚಾಕಿಂದ ಕಟ್ ಮಾಡಿದರೂ ಕೂಡ ಬರುತ್ತೆ, ಆ ರೀತಿ ಇರುತ್ತೆ. ಕೆನೆ ಬೆಲ್ಲ ಅಂತ ಕೂಡ ಹೇಳಿ, ಕೆನೆ ಬೆಲ್ಲ ಅಥವಾ ಇದು ಒಂದು ಬಕೆಟ್ ಟೈಪ್ ಬರುತ್ತೆ ಚಿಕ್ಕದಾಗಿ, ಬಟ್ ಆರ್ಗಾನಿಕ್ ಅಂತ ಕೇಳಬೇಕು ನೀವು. ಮೆತ್ತಗಿರುತ್ತೆ ಅದು ಆಲ್ರೆಡಿ. ಆಮೇಲೆ ಶುಂಠಿ ತೊಗೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಪ್ಪ, ಮೋಷನ್ ಆಗಿಲ್ಲ ನನಗೆ ಚೆನ್ನಾಗಿ ಅಂದರೆ ಸ್ವಲ್ಪ ಜಾಸ್ತಿ ಶುಂಠಿ ಹಾಕ್ಕೋಬೋದು. ಆಮೇಲೆ ತುಳಸಿ ಸ್ನೇಹಿತರೆ, ತುಳಸಿ ವಿಷ್ಣು ಅಥವಾ ಕೃಷ್ಣನ ತುಳಸಿ ಯಾವುದು ಬೇಕಾದರೂ ತೊಗೋಬೋದು ನೀವು. ಅಷ್ಟು ಚೆನ್ನಾಗಿರುತ್ತೆ ತುಳಸಿ ಬೆಲ್ಲದ ಕಾಫಿ. ಸ್ನೇಹಿತರೆ, ಈ 3 ತೊಗೊಂಡಲ್ವಾ, ಇದನ್ನು ನಾನು ಈ ಕಡೆ ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ನಲ್ವಾ. ಸೊ ನೋಡೋಣ, ಹಾಲು ಕುದೀತಾ ಇದೆ ಅಲ್ವಾ, ಕುದೀತಾ ಇದೆ ಚೆನ್ನಾಗಿ. ಬಿಸಿ ಇದೆ, ಹಾಲು ಕುದೀತಾ ಇದೆ. ಇವಾಗ ಏನು ಮಾಡೋಣ ಸ್ನೇಹಿತರೆ, ಸ್ವಲ್ಪ ನಾನು ಶುಂಠಿ ಹಾಕ್ತೀನಿ ಸ್ನೇಹಿತರೆ. ಫಸ್ಟಿಗೆ ಶುಂಠಿ ಹಾಕ್ತೀನಿ. ಆಲ್ರೆಡಿ ಜಜ್ಜಿ ಇಟ್ಕೊಂಡಿದ್ನಲ್ವಾ ಶುಂಠಿ, ಆ ಶುಂಠಿ ಬೆರೆಸಿದೆ. ನೋಡ್ತಾ ಇಲ್ವಾ, ಶುಂಠಿ ಹಾಕಿದ ತಕ್ಷಣ ಹೊಡೆಯಲ್ಲ ಸ್ನೇಹಿತರೆ. ಇವಾಗ ನಾನು ತುಳಸಿ ತೊಗೋತೀನಿ. ತುಳಸಿ ನೀವು ಚಾಕಿಂದ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು, ಇಲ್ಲ ಕೈಲಿಂದನೇ ಸ್ವಲ್ಪ ಚೆನ್ನಾಗಿ ಕಿವುಚ್ಕೊಂಡ್ರೆ ಸಾಕು. ಅದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡು ಕೈಯಿಂದನೇ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಈ ಚಿಕ್ಕದಾಗಿ ಮಾಡ್ಕೊಂಬಿಟ್ಟು ನಾನೇನು ಮಾಡ್ತೀನಿ ಸ್ನೇಹಿತರೆ, ಈಗ ಆಲ್ರೆಡಿ ಶುಂಠಿ ಹಾಕಿದ್ನಲ್ವಾ, ಈಗ ತುಳಸಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಆ ಹಾಲಕ್ಕೆ, ಶುಂಠಿ ಹಾಕಿದ ಹಾಲಿಗೆ ನಾನು ಇವಾಗ ತುಳಸಿ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ತುಳಸಿ ಮತ್ತು ಶುಂಠಿ ಹಾಕಿದ್ದೀನಿ, ಆದರೂ ಕೂಡ ಒಡೆಯಲ್ಲ. ಯಾಕೆ ಅಂತ ಕೇಳಿ, ಮಾಡೋ ರೀತಿ ಕರೆಕ್ಟ್ ಆಗಿತ್ತಂದರೆ ಹಾಲು ಒಡೆಯಲ್ಲ. ಫಸ್ಟಿಗೆ ಹಾಲಿಟ್ಟೆ ಕುದೀತಾ ಇತ್ತು, ಅದಕ್ಕೆ ನಾನು ಸ್ವಲ್ಪ ಶುಂಠಿ ಹಾಕಿದೆ. ಶುಂಠಿ ಹಾಕಿದ ತಕ್ಷಣ ತುಳಸಿ ಹಾಕಿದ್ದೀನಿ ಸ್ನೇಹಿತರೆ. ತುಳಸಿ ಬೆಲ್ಲದ ಕಾಫಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಕುಡಿತಾ ಇದ್ದರೆ ಕುಡಿತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ಸ್ನೇಹಿತರೆ. ಆಳು ಹೊಟ್ಟೆಗೆ ನಾವು ಮಾರ್ನಿಂಗ್ ಆಳು ಹೊಟ್ಟೆಗೆ ತುಳಸಿ ಅಥವಾ ಶುಂಠಿ ತೊಗೊಂಡು ಕುಡಿತಾ ಇದ್ವಿ ನಾವು ಅಂದರೆ, ನಮಗೆ ಮೋಷನ್ ಆಗಿಲ್ಲ ಅಂದರೆ ಚೆನ್ನಾಗಿ ಮೋಷನ್ ಆಗುತ್ತೆ. ಆಮೇಲೆ ಯಾವುದೇ ರೀತಿ ಸೈಡ್ ಎಫೆಕ್ಟು ಕೂಡ ಇಲ್ಲ. ಇದು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಮಾಡ್ಕೋಬೋದು ಮನೆಯಲ್ಲಿ. ಈಸಿ, ನಮ್ಮ ಮನೇಲಿ ಏನಿದೆ ಅದನ್ನೇ ನಾವು ಮಾಡ್ಕೋಬೋದು. ದೇವಸ್ಥಾನಕ್ಕೆ ಹೋದಾಗ ಒಂದು 2 ಎಸಳು ತುಳಸಿ ತೊಗೊಂಡು ಬಂದರೂ ಕೂಡ ಅದನ್ನಾದರೂ ಹಾಕ್ಕೋಬೋದು. ಆಮೇಲೆ ಯಾವಾಗ ಬೇಕು ಆವಾಗ ತುಳಸಿ ಹರಿಯೋದು ಬೇಡ ಸ್ನೇಹಿತರೆ. ಶುಕ್ರವಾರ ಮಂಗಳವಾರ ಹರಿಬಾರ್ದು. ಸೊ ಇದನ್ನು ನಾವು ಮನೇಲಿ ಇಟ್ಕೊಂಡಿರ್ತೀವಲ್ವ, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಆ ದೇವ್ರದ್ದು ತೊಗೊಂಡು ಬಂದಾದಮೇಲೆ ಇದ್ರಲ್ಲಿ ಹಾಕ್ಕೊಂಡು ಕುಡಿಬೋದು ಸ್ನೇಹಿತರೆ. ನೋಡಿರಲ್ವ, ಇಲ್ಲಿ ತುಳಸಿ ಮತ್ತು ಶುಂಠಿ ಹಾಕಿದರೂ ಕೂಡ ಹಾಲು ಒಡೆಯುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಚೆನ್ನಾಗಿ ಅದನ್ನು ಕುದಿಯೋ ಟೈಮಿಗೆ ಹಾಕಿಬಿಟ್ಟು ಸ್ವಲ್ಪ ಇನ್ನೂ ಚೆನ್ನಾಗಿ ಕುದಿಸಿದರೆ ಒಡೆಯಲ್ಲ, ಆದಷ್ಟು ಹಾಲು ಒಡೆಯೋದು ಇಲ್ಲ. ಇವಾಗ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಶುಂಠಿ ಮತ್ತು ತುಳಸಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಯಾಕೆ ಅಂದರೆ ನಿಮ್ಮ ಲೈಕು ಮತ್ತು ಸಬ್ಸ್ಕ್ರೈಬ್ ನನಗೆ ಮೋಟಿವೇಶನ್ ಸ್ನೇಹಿತರೆ. ಈಗ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ನೋಡಿದ್ರಲ್ವ, ಬೆಲ್ಲ ಹಾಕಿದರೂ ಕೂಡ ಒಡಿತಾ ಇಲ್ಲ, ಅಂದರೆ ಒಡೆಯೋದಿಲ್ಲ. ಆರ್ಗಾನಿಕ್ ಬೆಲ್ಲ ಒಡೆಯೋದಿಲ್ಲ ಸ್ನೇಹಿತರೆ. ನೋಡಿದ್ರಲ್ವ, ಶುಂಠಿ, ತುಳಸಿ ಮತ್ತು ಇವಾಗ ಬೆಲ್ಲ 3 ಮಿಕ್ಸ್ ಆಗಿದೆ ಸ್ನೇಹಿತರೆ. ಫಸ್ಟಿಗೆ ನಾನೇನು ಮಾಡಿದೆ, ಶುಂಠಿ ಹಾಕಿದೆ, ಆಮೇಲೆ ತುಳಸಿ ಹಾಕಿದೆ, ಆಮೇಲೆ ಬೆಲ್ಲ ಹಾಕಿದೆ ಲಾಸ್ಟಿಗೆ. ಯಾಕಂದರೆ ಲಾಸ್ಟಿಗೆ ಹಾಕೋಣ ಸ್ನೇಹಿತರೆ, ಬೆಲ್ಲ ಒಡೆಯೋಕ್ಕೆ ಚಾನ್ಸ್ ಇರೋಲ್ಲ. ಸೊ ಈಗ ನೋಡಿದ್ರಲ್ವ, ಚೆನ್ನಾಗಿ ಕುದ್ಕೋತಾ ಇದೆ, ಆದರೂ ಕೂಡ ಅದು ಯಾವುದೇ ರೀತಿ ನಿಮಗೆ ಒಡೆಯೋದು ತೋರಿಸ್ತಾ ಇಲ್ಲ ಸ್ನೇಹಿತರೆ. ಹೌದಾ, ಒಡೆಯೋದಿಲ್ಲ. ಆರ್ಗಾನಿಕ್ ಬೆಲ್ಲ ಹಾಕಿದ್ದರಿಂದ ಅದು ಒಡೆಯೋಕ್ಕೆ ಚಾನ್ಸ್ ಇರೋದಿಲ್ಲ. ನೋಡಿ, ಚೆನ್ನಾಗಿ ಬೆಂದ್ಕೋದೆ, ಗಮ್ ಅಂತ ಸ್ಮೆಲ್ ಬರುತ್ತೆ ಸ್ನೇಹಿತರೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ತುಳಸಿ ಬೆಲ್ಲದ ಕಾಫಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ಮಾರ್ನಿಂಗ್ ಕುಡಿತೀವಲ್ಲ, ಆರೋಗ್ಯಕ್ಕೆ ತುಂಬ ಚೆನ್ನಾಗಿ. ಯಾವ್ಯಾವುದು ಕುಡಿಯೋದಕ್ಕಿಂತ ನಾವು ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನ ತೊಗೊಂಡ್ಬಿಟ್ಟು ಆರೋಗ್ಯಕರವಾದಂಥ ಕುಡಿಯೋದ್ರಿಂದ ನಮ್ಮ ದಿನಪೂರ್ತಿ ಎನರ್ಜಿ ಆಗಿರ್ತೀವಿ ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ಗ್ಲಾಸಲ್ಲಿ ನಿಮ್ಗೆ ಯಾವ್ದು ಬೇಕೋ ಕಾಫಿ ಪುಡಿ, ಬ್ರೂ ಇರ್ಬೋದು, ಸನ್ರೈಸ್ ಇರ್ಬೋದು, ಯಾವತ್ತು ಬೇಕಾದರೂ ತೊಗೊಳ್ಬೋದು ಸ್ನೇಹಿತರೆ. ನೋಡಿದ್ರಲ್ವ, ಹಾಲೀಗ ಕುದಿಸಿದ್ನಲ್ವ, ತುಳಸಿ ಬೆಲ್ಲ ಹಾಗೂ ಶುಂಠಿ ಅದನ್ನು ನಾನು ಗ್ಲಾಸಿಗೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನೋಡಿದ್ರಲ್ವ, ಘಮ್ ಅಂತ ವಾಸನೆ. ಕುಡಿತಾನೇ ಇರಬೇಕು ಅನಿಸುತ್ತೆ ಸ್ನೇಹಿತರೆ. ನೋಡಿದ್ರಲ್ವ, ತುಂಬ ಚೆನ್ನಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ನಿಮ್ಗೆ ಬೇಕು ಅಂದರೆ ಅದರಲ್ಲಿ ನಾನು ತುಳಸಿ ಹೆಸರು ಹಾಕಿರ್ತೀನಲ್ವ, ಅದನ್ನು ಹಾಕ್ಕೊಂಡು ಕೂಡ ಕುಡಿಬೋದು ನೀವು. ಚೆನ್ನಾಗಿ ಆಳು ಹೊಟ್ಟೆಗೆ ತುಳಸಿ ಕುಡಿಯೋದ್ರಿಂದ ತುಂಬಾ ಆರೋಗ್ಯಕರವಾಗಿರುತ್ತೆ. ದಯವಿಟ್ಟು ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ. GRS ವಂಡರ್ಸ್ ಥಾಟ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನಿಮ್ಮ
ಲೈಕು ಅಥವಾ ಸಬ್ಸ್ಕ್ರಿಪ್ಷನ್ ನನಗೆ ಮೋಟಿವೇಶನ್ ಸ್ನೇಹಿತರೆ. ದಯವಿಟ್ಟು ಕುಡೀರಿ, ಎಂಜಾಯ್ ಮಾಡಿ ಸ್ನೇಹಿತರೆ.